ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕೊನೆಗೂ ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಇಲ್ಲಿ ನೇರವಾಗಿ ಸಂದರ್ಶನ ಮತ್ತೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಿದ್ದಾರೆ. ನೋಡಿ, ಯಾವೊಂದು ಅಭ್ಯರ್ಥಿಗಳು ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ, ಈ ಒಂದು ವಿಡಿಯೋ ಕೊನೆತನಕ ನೋಡಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಖಾಲಿ ಇರತ್ತೆ. ರಾಯಚೂರು ಜಿಲ್ಲೆಯಲ್ಲಿ ತುಂಬಾ ಜನ ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ಬೇಕಂತ ಇರ್ತಾರ. ಆದ್ರೆ ಬೇರೆ ರಾಜ್ಯನ ಬೇಡ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಯಾವ ಪೋಸ್ಟ್, ಯಾವ ನೇಮಕಾತಿ, ಎಷ್ಟು ಸಂಬಳ, ಕೊನೆ ದಿನಾಂಕ, ಪ್ರಾರಂಭ ದಿನಾಂಕ ಎಲ್ಲ ಮಾಹಿತಿ ಇರತ್ತೆ. ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಹೊಸ ನೋಡತ್ತಿರಲ್ಲ, ಹೊಸ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಇದಕ್ಕೆ ಮೊದಲನೇದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ. ಅರ್ಜಿಗಳು ನೀವೆಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ ಅಥವಾ ಇಮೇಲ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ನೀವು ಆದಷ್ಟು ಇಮೇಲ್ ಮೂಲಕವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅರ್ಜಿ ಸಲ್ಲಿಸಲು ಇಮೇಲ್ ಐ ಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಒಂದು ಇಮೇಲ್ ಐ ಡಿಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಯಾವೊಂದು ದಿನಾಂಕ 14/11/2025 ಸಂಜೆ 5:30 ತನಕ ಅವಕಾಶ ಇರತ್ತೆ. ಮತ್ತೆ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 5/11/2025 ಅಂದ್ರೆ ಇದು ನಿನ್ನೆನೆ ನೋಟಿಸ್ ಪ್ರಕಟ ಆಗಿದೆ. ಈ ಒಂದು ದಿನಾಂಕ ಒಳಗಾಗಿ ಅರ್ಜಿಗಳನ್ನ ಸಲ್ಲಿಸಿ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಒಂದು ಸಾರಿ ನೋಡಿ ಸಂಪೂರ್ಣ ಮಾಹಿತಿ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಇಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿನೂ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. 5ನೇ ತಾರೀಕು ನೋಟಿಸ್ ಆಗಿರುವಂತದ್ದು. ಅಧಿಸೂಚನೆ ಸಂಖ್ಯೆ ಇಲ್ಲಿ ನಿಮಗೆ ಎಲ್ಲ ಸಂಖ್ಯೆಗಳಿರತ್ತೆ. ಒಂದು ಸಂಖ್ಯೆ ನೋಡ್ಕೊಳ್ಳಿ. ಡೇಟು 16/8/2026 ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು 24 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ 24 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೇರ ನೇಮಕಾತಿ ಅಧಿಸೂಚನೆ ಮೂಲಕ ಈ ಒಂದು ಅಧಿಸೂಚನೆ ಪ್ರಕಟಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವೀಕರಿಸಿದ ಅರ್ಜಿಗಳು ದಾಖಲೆಗಳ ವಿಶ್ವವಿದ್ಯಾಲಯ ಪರಿಣಯವಾಗಿಯಂತೆ ಪರಿಶೀಲಿಸಿ, ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಪಟ್ಟಿಯನ್ನ ಅರ್ಹ ಅಭ್ಯರ್ಥಿಗಳಿಗೆ 174 G ಮತ್ತು ನಾನ್ 171 G ಅಂಕಗಳನ್ನ ವಿಶ್ವವಿದ್ಯಾಲಯ ಅಂತರ್ಜಾಲ www.com raichuruniversity.ac.in ಗೆ ಭೇಟಿ ನೀಡಿಕೊಂಡು ಈ ಒಂದು ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ. ನಿಮ್ಮ ಒಂದು ದಿನಾಂಕ 14/11/2025 ಸಂಜೆ ಒಳಗಾಗಿ ವಿಶ್ವವಿದ್ಯಾಲಯ ಅದಕ್ಕೂ ಇಮೇಲ್ ಮೂಲಕವಾಗಿ ಈ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದಾರೆ. ಇದಕ್ಕೇನು ಸಲ್ಲಿಸಬೇಕಾಗತ್ತೆ. ನೋಡಿ, ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಇದಕ್ಕೇನು ಅಪ್ಲಿಕೇಶನ್ ಹಾಕಿ. ಪೋಸ್ಟ್ ಹೆಸರು ಸಹಾಯಕ ಪ್ರಾಧ್ಯಾಪಕ. ಇದಕ್ಕೆ ವೇತನ ಇಷ್ಟೇ ಅಷ್ಟೇ ಅಂತ ಯಾವುದೇ ರೀತಿಯಾಗಿ ಮಾಹಿತಿ ಮೆನ್ಷನ್ ಮಾಡಿಲ್ಲ. ಟೋಟಲ್ ಆಗಿ 24 ಪೋಸ್ಟ್ ಇರತ್ತೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ. ಇಲ್ಲಿ ವಯೋಮಿತಿ ಬಗ್ಗೆ ಮೆನ್ಷನ್ ಮಾಡಿಲ್ಲ ಮತ್ತು ವಿದ್ಯಾರ್ಹತೆ ಬಗ್ಗೆ ಕೂಡ ಮೆನ್ಷನ್ ಮಾಡಿಲ್ಲ. ಅರ್ಜಿ ಸಲ್ಲಿಸೋರು ನೀವು ಪದವಿಯನ್ನ ತೆರಗಡೆ ಹೊಂದಿರಬೇಕು. ಅದರ ಬಳಿಕ ದಿನಾಂಕ 14/11/2025 ಕೊನೆಯ ದಿನಾಂಕ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೋಟಿಸ್ ಕೂಡ ಒಂದು ಸಾರಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ಕೂಡ, ಕನ್ಫ್ಯೂಸ್ ಇದ್ರು ಕೂಡ ಕಮೆಂಟ್ ಮಾಡಿ. ನೋಡಿ, ಯಾರ್ಯಾರು ರಾಯಚೂರು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರಾ ಅಥವಾ ಮೊದಗಡೆ ಹಾಕಿದ್ದೀರಾ ಅವ್ರು ಇದಕ್ಕೆ ಬೇಗ ಅರ್ಜಿ ಸಲ್ಲಿಸಿ. ಮತ್ತು ರಾಯಚೂರು ಜಿಲ್ಲೆಯವರಿಗೆ ಮಾತ್ರ ಅವಕಾಶ ಇರತ್ತೆ ಅನ್ಸತ್ತೆ. ಇದು ರಾಯಚೂರು ಜಿಲ್ಲೆ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರತ್ತೆ. ನನಗನ್ಸೋ ಮಟ್ಟಿಗೆ ಇದಕ್ಕೆ ಪ್ರಾಧ್ಯಾಪಕ ಇರೋದ್ರಿಂದ ಸಂಬಳ ಎಷ್ಟು ಇರ್ಬೋದು ಅಂದ್ರೆ 50,000 ಮೇಲ್ಗಡೆ ನಿಮ್ಗೆ ಸ್ಯಾಲ್ರಿ ಸಿಗತ್ತೆ. 50,000 ಮೇಲ್ಗಡೆ ಸ್ಯಾಲ್ರಿ ಸಿಗತ್ತೆ. ಇಲ್ಲಿ ಪುರುಷರಿಗೆ ಮಾತ್ರ ಅವಕಾಶ ಇರುತ್ತೆ. ಪುರುಷರಿಗೆ ಮಾತ್ರ ಅವಕಾಶ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ನೋಡಿ, ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.